ತುಂಬಾ ಜನ ಅನ್ಕೊಂಡಿರ್ತೀರಾ ಔಟ್ಸೈಡ್ ಫುಡ್ ಅಥವಾ ಹಾಸ್ಟೆಲ್ ಫುಡ್ ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಫ್ಯಾಟ್ ಆಗ್ತೀವಿ ಅಂತ. ಬಟ್ ನಾನೀಗ ಸಿನಿಮಾ ಸೆಟ್ ಅಲ್ಲಿ ಇದ್ದೆ, ಸೊ ಇದು ಔಟ್ಸೈಡ್ ಫುಡ್ ಅಂತಾನೆ ಕನ್ಸಿಡರ್ಡ್. ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೆಟ್ ಇಂದ ನಾನೊಂದು 200 ಮೀಟರ್ಸ್ ಆಚೆ ಕೂಡ ಹೋಗೋ ಹಾಗಿಲ್ಲ. ಸೆಟ್ ಅಲ್ಲಿ ಏನ್ ಕೊಡ್ತಾರೆ ಅಷ್ಟೇ ಫುಡ್. ಯಾವುದೇ ರೀತಿ ಕುರುಕ್ಲು ತಿಂಡಿಗೆ ನನಗೆ ಆಕ್ಸಿಸ್ ಇರಲ್ಲ. ಅದೇ ನಾನು ಮನೇಲಿರುವಾಗ ಫಿಲಮ್ ನೋಡ್ಕೊಂಡು ಬೋರಾಗಿ ಫೀಲ್ ಆದಾಗ ಡಾಮಿನೋಸ್ ಬರ್ಗರ್ಸ್ ಏನಾದ್ರು ಟ್ರೈ ಮಾಡೋದು, ಅಥವಾ ಔಟ್ಸೈಡ್ ಟೀ ಕುಡಿಯೋಕ್ಕೋ ಮೊಸರು ತರಕ್ಕೋ ಹೋಗಿರ್ತೀನಿ, ಅಲ್ಲಿ ಯಾವುದೋ ಒಂದು ಬಾದುಷಾ ಸ್ವೀಟ್ ಇಷ್ಟ ಆಗುತ್ತೆ ಅದನ್ನ ತಿನ್ನೋದು, ಅಥವಾ ಏನೋ ಗ್ರಾಸರಿ ಶಾಪಿಂಗ್ಗೆ ಹೋಗಿರ್ತೀನಿ, ಅಲ್ಲಿ ಯಾವುದೋ ಒಂದು ಬೇಕರಿಲಿ ಡೋನಟ್ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ತುಂಬಾ ದಿನ ಆಯ್ತು ಅಂತ ಅಲ್ಲಿ ಟ್ರೈ ಮಾಡ್ತೀನಿ. ಈ ರೀತಿ ಎಲ್ಲ ಆಕ್ಸೆಸ್ ಇರುತ್ತೆ. ಬಟ್ ಸಿನಿಮಾ ಸೆಟ್ ಅಲ್ಲಿ ಆ ಫುಡ್ಗೆಲ್ಲ ಆಕ್ಸೆಸ್ ಇರಲ್ಲ. ಔಟ್ಸೈಡ್ ಹೋಗೋ ಆಗಿಲ್ಲ. ಅಲ್ಲಿ ಏನ್ ಕೊಡ್ತಾರೆ ಅದೇ. ಮನೇಲಿರುವಾಗ ಜಿಮ್ ಬಿಟ್ರೆ ಐಡಲ್ ಆಗಿ ಕೂತಿರ್ತೀನಿ, ಬಟ್ ಇಲ್ಲಿ ನಿಂತ್ಕೊಂತಿರ್ತೀನಿ, ಓಡಾಡ್ತಿರ್ತೀನಿ. ಸೊ ಇಲ್ಲಿ ಡಿಫರೆನ್ಸ್ ಆಗಿದ್ದು ಫುಡ್ ಅಲ್ಲಿ ಇರೋ ಕ್ಯಾಲರೀಸ್ ಎಲ್ಲಿಂದ ಬರ್ತಿದೆ ಅನ್ನೋದಲ್ಲ, ಜೊತೆಗೆ ನನ್ನ ಆಕ್ಟಿವಿಟಿ. ಸೊ ಇದರಿಂದ ನಾನು ಫಿಟ್ ಆಗ್ತಾ ಇದ್ದೀನಿ.